ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವ ತಂದೆ ಪರಮಾತ್ಮನನ್ನ ಪರಮಧಾಮದಲ್ಲಿ ಸ್ಮರಿಸಿಕೊಂಡು ವಿಶೇಷವಾಗಿ ಈ ದಿನ ಅವ್ಯಕ್ತ ಸ್ಮೃತಿ ದಿನವಾದ ಕಾರಣ ನಮ್ಮೆಲ್ಲರ ಅಲೌಕಿಕ ಪಿತ ಪ್ರಜಾಪಿತ ಪ್ರೀತಿಯ ದಾದಾ ಬ್ರಹ್ಮ ಬಾಬರವರ ಅವ್ಯಕ್ತ ಸ್ಮೃತಿಯ ದಿನದಂದು ಅವರನ್ನು ಅವ್ಯಕ್ತ ಸ್ಥಿತಿಯಲ್ಲಿ ಬಹಳ ಪ್ರೀತಿಯಿಂದ ಸ್ಮೃತಿ ಮಾಡಿಕೊಳ್ಳೋಣ. ಸೂಕ್ಷ್ಮವತನದಲ್ಲಿ ಸ್ಮರಿಸಿಕೊಳ್ಳೋಣ. ಜಗದಂಬಾ ಸರಸ್ವತಿ ಮಮ್ಮಾರವರನ್ನ, ಯಜ್ಞದ ಎಲ್ಲ ಆದಿರತ್ನರನ್ನ, ಸಮಸ್ತ ಈಶ್ವರಿಯ ಪರಿವಾರವನ್ನ ಸೂಕ್ಷ್ಮವಾಗಿ ಸ್ಮರಿಸಿಕೊಂಡು ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರ ಆತ್ಮರಿಗೆ ಆತ್ಮೀಯವಾದ ಅವ್ಯಕ್ತ
ಅವ್ಯಕ್ತವಾದ ಸ್ವಾಗತ ಸುಸ್ವಾಗತ. ಈ ದಿನ ಅವ್ಯಕ್ತ ಸ್ಮೃತಿಯ ಸಂಪನ್ನ ದಿನ. ಈ ದಿನ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನದ ದಿನ, ಸೂಚನೆಯ ದಿನ, ಎಚ್ಚರಿಕೆಯ ದಿನ, ಪಾಲನೆಯ ದಿನ, ಪ್ರೀತಿಯ ದಿನ. ಒಳಗಡೆ ಇರುವ ನಿರಾಕಾರ ಆತ್ಮನಿಗೆ ನಿರಾಕಾರ ತಂದೆ ಪರಂಪಿತ ಶಿವತಂದೆ ಪಾರಲೌಕಿಕ ತಂದೆಯಾದರೆ, ಒಳಗಿರುವ ಸೂಕ್ಷ್ಮ ಪಾತ್ರಕ್ಕೆ ಅಲೌಕಿಕ ತಂದೆ ಪ್ರಜಾಪಿತ ಬ್ರಹ್ಮಬಾಬರವರ ಸವಿ ನೆನಪುಗಳನ್ನು ಮಾಡಿಕೊಳ್ಳುವಂತಹ ಸುದಿನ. ಅವರಿಂದ ಹೆಚ್ಚು ಸೇವೆ ವಿಸ್ತಾರಗೊಂಡ ಸುದಿನ. ಅವರ ಪ್ರೀತಿ ವಿಶಾಲವಾದ ಸುದಿನ. ಈ ದಿನದಂದು ನಾವೆಲ್ಲರೂ ಕೂಡ ಬೆಳಗ್ಗೆ ಅಮೃತ ವೇಳೆಯಿಂದಲೇ ಶಬ್ದಾತೀತ ಸ್ಥಿತಿಯಲ್ಲಿ, ಆಳವಾದ ಏಕಾಂತದಲ್ಲಿ, ಶಾಂತವಾದ ನಿಶ್ಶಬ್ದದಲ್ಲಿ, ಅವ್ಯಕ್ತ ಸ್ಮೃತಿಯಲ್ಲಿ, ಪ್ರಜಾಪಿತ ಬ್ರಹ್ಮ ತಂದೆಯ ಸವಿಸ್ಮೃತಿಯಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಬಹಳ ಖುಷಿ ಆಗುತ್ತೆ ಪ್ರಜಾಪಿತ ಬ್ರಹ್ಮ ತಂದೆಯನ್ನ ಸೂಕ್ಷ್ಮ ವತನದಲ್ಲಿ ಅವರ ಪ್ರೇಮ ತುಂಬಿದ ಕಣ್ಣುಗಳನ್ನು ನೋಡಿ ಆತ್ಮೀಯ ದಿವ್ಯ ದೃಷ್ಟಿಯನ್ನು ಪಡೆಯಲು, ಆತ್ಮೀಯ ವಾರ್ತಾಲಾಪವನ್ನು ಮಾಡಲು, ನಮ್ಮ ಎಲ್ಲ ಸರ್ವಸ್ವವನ್ನು ಅರ್ಪಿಸಿ ಹಂಚಿಕೊಳ್ಳಲು, ಮಾರ್ಗದರ್ಶನವನ್ನು ಪಡೆಯಲು ನಾವೆಲ್ಲರೂ ಕೂಡ ಈ ದಿನ ಪೂರ್ತಿಯಾಗಿ ಸೂಕ್ಷ್ಮ ವತನದಲ್ಲಿಯೇ ಉಳಿದಿದ್ದೇವೆ. ಅವ್ಯಕ್ತ ಸ್ವರೂಪದಲ್ಲೇ ನಾವಿದ್ದೇವೆ. ನಮ್ಮ ಲೋಕವೇ ಇಂದು ಬೇರೆಯಾಗಿದೆ. ಪ್ರಪಂಚ ನಮ್ಮ ಪಾಲಿಗೆ ಇಂದು ಇಲ್ಲದಂತಾಗಿದೆ. ನಾವು ಅಲೌಕಿಕವಾಗಿದ್ದೇವೆ, ನ್ಯಾರ ಆಗಿದ್ದೇವೆ, ಅವ್ಯಕ್ತರಾಗಿದ್ದೇವೆ. ಎಷ್ಟು ಮಧುರ ಸುಂದರ ಕ್ಷಣಗಳು! ಎಷ್ಟು ಈ ಪ್ರಜಾಪಿತ ತಂದೆಯನ್ನ ನೋಡಿದರೂ ಕೂಡ ಸಾಲುತ್ತಿಲ್ಲ ಈ ಕಣ್ಣುಗಳಿಗೆ ತೃಪ್ತಿಯಾಗುತ್ತಿಲ್ಲ. ಅವ್ಯಕ್ತ ಸ್ಫುರದ್ರೂಪವನ್ನ, ಅವ್ಯಕ್ತ ಪ್ರೇಮವನ್ನ, ಅವ್ಯಕ್ತ ದೃಷ್ಟಿಯನ್ನ ಬ್ರಹ್ಮ ತಂದೆಯಿಂದ ಎಷ್ಟು ಪಡೆದರೂ ಕೂಡ ಸಾಕು ಎನಿಸುತ್ತಿಲ್ಲ. ಅಷ್ಟು ಆಹ್ಲಾದಕರವಾದ, ಪ್ರಶಾಂತವಾದ, ಶೀತಲವಾದ, ಸ್ನೇಹಮಯವಾದ, ಪ್ರೀತಿಪೂರ್ವಕ ಅವರ ದೃಷ್ಟಿ ನಮ್ಮೆಲ್ಲರನ್ನ ಪ್ರೀತಿಯಲ್ಲಿ ಬಂಧಿಸಿದೆ. ಎಂಥ ಘನ ವ್ಯಕ್ತಿತ್ವ ತಂದೆಯದ್ದು, ಎಂಥ ರಾಯಲ್ ಸಂಸ್ಕಾರ ತಂದೆಯದ್ದು, ಎಷ್ಟು ಪರಮ ಪವಿತ್ರ ಪರಿಸರ ತಂದೆಯದ್ದು. ಪ್ರಜಾಪಿತ ಇರುವಲ್ಲಿ
ಪರಮ ಶಾಂತಿ ಇದೆ. ಪರಮಾತ್ಮ ಶಿವ ತಂದೆಯೂ ಇದ್ದಾರೆ. ಪ್ರಜಾಪಿತನನ್ನ ಅಗಲಿ ಶಿವ ತಂದೆ ಇರಲು ಸಾಧ್ಯವೇ ಇಲ್ಲದಂಥ ರೀತಿಯಲ್ಲಿ ಪ್ರಜಾಪಿತ ಬ್ರಹ್ಮ ತಂದೆ ಶಿವನಿಗೆ ಮೋಹಗೊಳಿಸಿದ್ದಾರೆ. ಶಿವಶಕ್ತಿಯಾಗಿ ನಿಂತಿದ್ದಾರೆ, ಶಿವ ಸತಿಯಾಗಿ ನಿಂತಿದ್ದಾರೆ, ಶಿವಪುತ್ರನಾಗಿ ನಿಂತಿದ್ದಾರೆ, ಆದಿದೇವನಾಗಿ ನಿಂತಿದ್ದಾರೆ. ಚುಂಬಕದಂತೆ ಇಡೀ ಜಗತ್ತನ್ನು ಸೆಳೆಯುತ್ತಿರುವ ಪರಮಾತ್ಮ ಶಿವತಂದೆ, ಆ ಶಿವತಂದೆಯನ್ನೇ ಚುಂಬಕದಂತೆ ಸೆಳೆದಿರುವಂಥವ ವ್ಯಕ್ತಿತ್ವ ಯಾರದ್ದಾದರೂ ಇದ್ದರೆ ಅದು ಪ್ರಜಾಪಿತ ಬ್ರಹ್ಮ ದಾದಾ ಲೇಖರಾಜ್. ಅದು ಎಂಥ ಧೀಮಂತ ವ್ಯಕ್ತಿತ್ವ, ಅದು ಎಂಥ ಶರಣಾಗತಿ, ಅದು ಎಂಥ ಪರಮ ಪ್ರೇಮ, ಅದು ಎಂಥ ನಿಷ್ಕಲ್ಮಶ ಹೃದಯ, ಅದೆಷ್ಟು ನಿಸ್ವಾರ್ಥ ಸೇವಾದಾರಿ. ಒಂದಷ್ಟು ಕೂಡ ಹೆಸರು ಕೀರ್ತಿಯ ಸೋಂಕು ತಗಲದಂತೆ, ಅಷ್ಟೆಲ್ಲ ಇದ್ರೂ ಯಾವುದೊಂದು ಕೂಡ ಭಿನ್ನಾಣಗಳಿಲ್ಲದಂತೆ ನಿರಾಭಾರಿಯಾಗಿ, ನಿರಾಕಾರಿಯಾಗಿ, ನಿರಹಂಕಾರಿಯಾಗಿ, ನಿರ್ವಿಕಾರಿಯಾಗಿ, ಪರಮ ಪವಿತ್ರ ಜ್ಯೋತಿಯಾಗಿ ಪರಮಾತ್ಮನಿಗೆ ಶರಣಾಗಿ ಪರಮಾತ್ಮ ಶಿವತಂದೆಯೇ ಬ್ರಹ್ಮನ ಸುತ್ತಲೂ ಸುತ್ತುವಂತೆ ಮಾಡಿರುವಂತಹ ಅಭೂತಪೂರ್ಣ ಅದ್ಭುತ ವ್ಯಕ್ತಿತ್ವ ಪ್ರಜಾಪಿತ ಬ್ರಹ್ಮ ತಂದೆಯದ್ದು. ಹಿಂದೆ ನಾನು ಚಿಕ್ಕವನಿರುವಾಗ ಕೇಳ್ತಾ ಇದ್ದೆ, ಭಗವಂತನ ಮಹಿಮೆಯನ್ನ ಮಾಡಲಿಕ್ಕೆ ಈ ಭೂಮಿಯನ್ನ ಕಾಗದ ಮಾಡಿ, ಸಮುದ್ರವನ್ನ ಮಷಿಯನ್ನಾಗಿ ಮಾಡಿ, ಗಿಡಮರವೆಲ್ಲ ಲೇಖನಿ ಮಾಡಿದರೂ ಕೂಡ ಶಿವತಂದೆಯ ಮಹಿಮೆ ಸಾಲದು ಸಾಲದು ಅಂತ. ಆದರೆ ಈಗ ಅನ್ನಿಸ್ತಾ ಇದೆ, ಶಿವತಂದೆ ಬಲೆ ನಿರಾಕಾರ, ಸರ್ವಾತ್ಮರ ಪಿತ ಆಗಿದ್ರೂ ಕೂಡ ಸರ್ವಾತ್ಮರ ಜವಾಬ್ದಾರಿಯನ್ನ ಪ್ರಜಾಪಿತನಿಗೆ ಒಪ್ಪಿಸಿ ಸಾಕಾರ ಸೂಕ್ಷ್ಮ ಸೇವೆಯನ್ನ ಪ್ರಜಾಪಿತನೆ ಮಾಡುವಂತೆ ಮಾರ್ಗದರ್ಶನ ನೀಡಿ ಸಾಕ್ಷಿಯಾಗಿ ನಿಂತವರು ಪರಮಾತ್ಮ. ಜಗದೀಶನ ಜವಾಬ್ದಾರಿ ಎಲ್ಲವನ್ನ ತನ್ನ ಹೆಗಲ ಮೇಲೆ ಹೊತ್ತು ಪ್ರಜಾಪಿತನೆಂಬ ಬಿರುದಾಂಕಿತ ನಾಮವನ್ನ ಹೊತ್ತು ಪುರುಷ ಶರೀರಧಾರಿಯಾದರೂ ತಾಯಿ ಹೃದಯವನ್ನ ಹೊತ್ತು ಜಗತ್ತಿನಲ್ಲಿರುವ ಎಲ್ಲರನ್ನ ಸಂತಾನರೆಂದು ಸ್ವೀಕರಿಸಿ ಪ್ರಜಾಪಿತನಾಗಿ, ಭಾಗ್ಯವಿದಾತನಾಗಿ, ತಾಯಿ ಸ್ವರೂಪಿಣಿಯಾಗಿ, ಕರುಣಾಮಯಿಯಾಗಿ, ದಯಾ ಹೃದಯಿಯಾಗಿ ತನ್ನ ಜೀವನದ ಕಣ ಕಣವನ್ನ, ಕ್ಷಣ ಕ್ಷಣವನ್ನ, ಸಮಯ ಸಂಕಲ್ಪ ಶ್ವಾಸವನ್ನ ಸಂಪೂರ್ಣವಾಗಿ ಗಂಧದಂತೆ ತೇದು ಸುಜ್ಞಾನದ ಸತ್ಕರ್ಮದ ಪರಿಮಳವನ್ನು ಹರಡಿಸಿ ಅನೇಕ ಜ್ಞಾನ ಮುಮುಕ್ಷು ದುಂಬಿಗಳನ್ನು ತನ್ನತ್ತ ಸೆಳೆದು ಮಕರಂದವನ್ನು ಕೊಟ್ಟು ಝೇಂಕರಿಸುವಂತೆ ಮಾಡಿರುವ ಪರಮ ಪಾವನ ಮೂರ್ತಿ ಪ್ರಜಾಪಿತನ ಮಹಿಮೆ ಪರಮಾತ್ಮನಿಗಿಂತಲೂ ಮಿಗಿಲು ಅಂದರೆ ಅತಿಶಯೋಕ್ತಿ ಖಂಡಿತ ಇಲ್ಲ ಅಂತ ನನ್ನ ಅಭಿಪ್ರಾಯ. ಇದು ಸುಮ್ಮನೆ ಮಹಿಮೆ ಮಾಡಬೇಕು ಅಂತ ಮಾಡೋದಲ್ಲ, ನಾನು ಎಲ್ಲವನ್ನ ತಾಳೆ ಹಾಕಿ ಈ ಮಾತನ್ನು ಹೇಳ್ತಾ ಇದ್ದೀನಿ. ಪರಮಾತ್ಮನ ಜವಾಬ್ದಾರಿ, ಪ್ರಜಾಪಿತನ ಜವಾಬ್ದಾರಿ, ಪರಮಾತ್ಮನ ಕರ್ತವ್ಯ, ಪ್ರಜಾಪಿತನ ಕರ್ತವ್ಯ, ಪರಮಾತ್ಮನ ಧರ್ಮ, ಪ್ರಜಾಪಿತನ ಧರ್ಮ, ಪರಮಾತ್ಮನ ಸೇವೆ, ಪ್ರಜಾಪಿತನ ಸೇವೆಯನ್ನ ತೂಗು ಹಾಕಿ, ತಾಳೆ ಹಾಕಿ
ಈ ಅಭಿಪ್ರಾಯಕ್ಕೆ ನಾನು ಬಂದಿದ್ದೇನೆ. ಇದರಲ್ಲಿ ಯಾವುದೇ ಮುಜುಗರ ಇಲ್ಲ ಪರಮಾತ್ಮನಿಗೆ ಒಪ್ಪಿಕೊಳ್ಳೋದಕ್ಕೂ ಕೂಡ. ಹಾಗಾಗಿಯೇ ಪ್ರಜಾಪಿತನನ್ನ ಮುಂದೆ ಇಟ್ಟು ಈ ಯಜ್ಞ ಕಾರ್ಯವನ್ನು ಆರಂಭ ಮಾಡಿ, ಆ ನಂಬಿಕೆ ಇರೋಣದರಿಂದಲೇ ಎಲ್ಲ ಜವಾಬ್ದಾರಿಯನ್ನು ಪ್ರಜಾಪಿತನಿಗೆ ಕೊಟ್ಟು ತಾನು ಸಾಕ್ಷಿಯಾಗಿ ತಣ್ಣಗಿದ್ದ ಶಿವತಂದೆ ಬಂದದ್ದೆಲ್ಲಾನು ಬರಲಿ, ಶಿವತಂದೆ ದಯ ಬಂದಿರಲಿ ಅಂತ ಅಪವಿತ್ರ ಮಾರ್ಗದಿಂದ ಪವಿತ್ರತೆಯ ಕಡೆಗೆ ತೆರಳು ಈ ಜ್ಞಾನ ಮಾರ್ಗದಲ್ಲಿ ಬರುವ ಅನೇಕ ವಿಕರಾಳ ರೂಪದ ವಿಘ್ನಗಳು, ಅವಮಾನಗಳಿಗೆ ಬಂಡೆ ಗಲ್ಲಿನಂತೆ ಬೆಟ್ಟದಂತೆ ಅಡ್ಡಲಾಗಿ ನಿಂತವರು ಪ್ರಜಾಪಿತ ಬ್ರಹ್ಮ. ಶಿವನಿಗೆ ಬರುವ ಎಲ್ಲ ನಿಂದೆಯನ್ನು ಕೂಡ, ಶಿವನ ಕಾರ್ಯವೇ ಆಗಿದ್ದರೂ ಕೂಡ ಎಲ್ಲ ನಿಂದನೆಯನ್ನ ತಾನು ತೆಗೆದುಕೊಂಡು ಜಗತ್ತನ್ನ ಪಾವನಗೊಳಿಸಿದ ಪಾವನ ಮೂರ್ತಿ ಪ್ರಜಾಪಿತ ಬ್ರಹ್ಮ. ಬರುವ ಎಲ್ಲ ಕಷ್ಟಗಳನ್ನು ಎದುರಿಸಿ ಇಳಿ ವಯಸ್ಸಿನಲ್ಲೂ ಕೂಡ ಪ್ರಕೃತಿಯ ಆಪದಗಳನ್ನ, ಪರಿಸ್ಥಿತಿಗಳನ್ನ, ಸಮಾಜದ ನಿಂದನೆಯನ್ನ, ಅನೇಕ ಪ್ರಾಪಂಚಿಕರ ವಿಘ್ನಗಳನ್ನ ಎದುರಿಸಿ ಧೈರ್ಯದಿಂದ ಮೆಟ್ಟಿ ನಿಂತು ಸಾವಧಾನ ಚಿತ್ತದಿಂದ ಶಾಂತ ಮೂರ್ತಿಯಾಗಿ ಸ್ವಚಿಂತನೆಯಲ್ಲಿ ಇದ್ದು ಸಾಕ್ಷಿಯಾಗಿ ಅವೆಲ್ಲವುಗಳನ್ನು ಸ್ವೀಕಾರ ಮಾಡಿರುವ ವಿಷಕಂಠನೆಂದರೂ ಕೂಡ ತಪ್ಪಾಗಲಾರದು. ವಿಷವನ್ನೆಲ್ಲ ತಾನು ತೆಗೆದುಕೊಂಡು ಅಮೃತವನ್ನೆಲ್ಲ ನಮಗೆ ಕೊಟ್ಟ ನಿಜವಾದ ವಿಷಕಂಠ ಪ್ರಜಾಪಿತ ಬ್ರಹ್ಮ ತಂದೆ. ಅಮೃತ ಕಡಿಯುವಾಗ ಮೊದಲು ಬಂದದ್ದು ವಿಷ, ಆಮೇಲೆ ಅಮೃತ ಅಂತ ಏನು ಹೇಳ್ತೇವೆ ಸಮುದ್ರ ಮಂಥನ ಮಾಡುವಾಗ, ಹಾಗೆ ಶಿವತಂದೆ ಕೊಟ್ಟಿರುವ ಈ ವಿಶ್ವ ಪರಿವರ್ತನೆಯ ಮಹಾ ಕಾರ್ಯದ ಈ ಮಂಥನವನ್ನ ಮಾಡುವಾಗ ಮೊದಲು ಬಂದದ್ದು ವಿಘ್ನಗಳು, ಮೊದಲು ಬಂದದ್ದು ಆಪದಗಳು, ಮೊದಲು ಬಂದದ್ದು ತೊಂದರೆಗಳು, ಮೊದಲು ಬಂದದ್ದು ಅವಮಾನಗಳು, ಮೊದಲು ಬಂದದ್ದು ಕಷ್ಟ ಕೋಟಲೆಗಳು. ಈ ವಿಷವನ್ನ ತನ್ನ ಗಂಟಲಿನಲ್ಲೇ ಇಟ್ಟುಕೊಂಡು ನಮಗೆಲ್ಲರಿಗೂ ಕೂಡ ಮಕ್ಕಳಿಗೆ ಅಮೃತವನ್ನು ಬಡಿಸಿರುವ ನಿಜವಾದ ವಿಷಕಂಠ ಪರಮಾತ್ಮ ಶಿವ ತಂದೆಯಲ್ಲ, ಪ್ರಜಾಪಿತ ಬ್ರಹ್ಮ ತಂದೆ ಅಂತ ಹೆಮ್ಮೆಯಿಂದ ನಾವೆಲ್ಲ ಮಕ್ಕಳು ಹೇಳಬೇಕಾಗತ್ತೆ. ಇದನ್ನು ಪರಮಾತ್ಮನು ಕೂಡ ಅಂಕಿತ ಆಗ್ತಾರೆ ಅಂತ ನನಗೆ ನಂಬಿಕೆ ಇದೆ. ಯಾಕಂದ್ರೆ ಇದು ಕಣ್ಣಾರೆ ನಾವು ಕಂಡಿರುವಂಥದ್ದು. ಶಿವತಂದೆಯ ಪಾತ್ರ ಏನಿತ್ತು, ಪ್ರಜಾಪಿತನ ಪಾತ್ರ ಏನಿತ್ತು, ಬಲೆ ಶಿವತಂದೆಯ ಬಂದು ಪ್ರಜಾಪಿತನ ಶರೀರವನ್ನು ಬಳಸಿಕೊಂಡ ಮೇಲೂ ಕೂಡ ಸಾಕಾರದಲ್ಲಿ ಕಾಣುವ ಬ್ರಹ್ಮನಿಗೆ ಪರಿಸ್ಥಿತಿಗಳು ಬಂದದ್ದೇ ಹೊರತಾಗಿ ಶಿವನಿಗಲ್ಲ. ನಿಂದನೆಗಳು ಬಂದದ್ದು ಪ್ರಜಾಪಿತನಿಗೆ ಹೊರತು ಶಿವತಂದೆಗಲ್ಲ. ವಿಕ್ರಿ ಪಾರ್ಟ್ ಬಂದಿರೋದು ಪ್ರಜಾಪಿತನಿಗೆ ಹೊರತು ಶಿವತಂದೆಗಲ್ಲ. ಕೋರ್ಟ್ ಕೇಸುಗಳು ಆಗಿದ್ದು, ಅದಾಲತ್ಗಳು ನಡೆದದ್ದು ಪ್ರಜಾಪಿತನ ಹೆಸರಲ್ಲಿ ಹೊರತು ಶಿವತಂದೆ ಹೆಸರಲ್ಲಿ ಅಲ್ಲ. ಪಾಲನೆ ಪೋಷಣೆ ಮಾಡಿ ಎಲ್ಲ ಮಕ್ಕಳ ಜವಾಬ್ದಾರಿಯನ್ನು ಹೊತ್ತಿದ್ದು ಪ್ರಜಾಪಿತನೇ ಹೊರತು ಶಿವತಂದೆಯಲ್ಲ. ಸಾಕಾರ ರೂಪದಲ್ಲಿ ಎಲ್ಲ ವಿಘ್ನಗಳನ್ನು, ನಿಂದೆಗಳನ್ನು, ಅವಮಾನಗಳನ್ನು, ಕಷ್ಟ ಕೋಟಲೆಗಳನ್ನು, ಪರಿಸ್ಥಿತಿಯ ಉಪದ್ರವಗಳನ್ನು, ಶಾರೀರಿಕ ತೊಂದರೆಗಳನ್ನು ಎಲ್ಲ ಎದುರಿಸಿದ್ದು ಕೂಡ ಪ್ರಜಾಪಿತನೇ ಹೊರತಾಗಿ ಶಿವತಂದೆ ಅಲ್ಲ. ಹಾಗಾಗಿ ಪ್ರಜಾಪಿತನ ಮಹಿಮೆ ಎಷ್ಟು ಮಾಡಿದರೂ ಕೂಡ ಸಾಲೋದಿಲ್ಲ. ನಾವು ಸುಮ್ಮನೆ ಬಹಳ ಈಸಿಯಾಗಿ ತಗೊಳ್ತೀವಿ, ಶಿವತಂದೆ ಶಿವತಂದೆ ಶಿವತಂದೆ. ಖಂಡಿತವಾಗಿ ಶಿವತಂದೆ ಇದನ್ನು ಒಪ್ಕೊಳ್ಳೋದಿಲ್ಲ. ಡೈರೆಕ್ಟ್ ಆಗಿ ನಾನು ಆತ್ಮ ಇದ್ದೀನಿ, ನನ್ನಪ್ಪ ಶಿವತಂದೆ ಇದ್ದಾರೆ, ಯಾಕೆ ಬ್ರಹ್ಮ, ಯಾಕೆ ಪ್ರಜಾಪಿತ ಅಂತ ನಮಗೆ ಅಪ್ರಬುದ್ಧತ್ವದ ಬುದ್ಧಿಯಿಂದ ನೋಡಿದಾಗ, ನಮ್ಮ ಮೂಗಿನ ನೇರಕ್ಕೆ ನಾವು ನೋಡಿಕೊಂಡಾಗ ನಮಗನಿಸಿದ್ದೆಲ್ಲ ಸರಿ ಅಂತ ವಾದ ಮಾಡಬಹುದಷ್ಟೇ. ಆದರೆ ಒಳಗಿನ ಮರ್ಮ, ಈ ಸೂಕ್ಷ್ಮ ರಹಸ್ಯ, ಈ ಗುಟ್ಟನ್ನು ಅರಿತಿರುವ ಜ್ಞಾನಿಗಳು ಮಾತ್ರ ಈ ಪ್ರಜಾಪಿತನನ್ನ ಭೇದಿಸಬಲ್ಲರು. ಶಿವತಂದೆಯನ್ನ ಅರಿಯುವುದು ಸುಲಭ, ಪ್ರಜಾಪಿತನನ್ನ ಅರಿಯುವುದು ಅಷ್ಟು ಸುಲಭ ಇಲ್ಲ, ಅಷ್ಟು ನಿಗೂಢ, ಅಷ್ಟು ಗುಪ್ತ. ಹಾಗಾಗಿ ಪ್ರಜಾಪಿತ ಬ್ರಹ್ಮ ಸಾಮಾನ್ಯನಲ್ಲ. ಮಾಡಿದ್ದೆಲ್ಲವೂ ಸೇವೆ ಅಷ್ಟೆಲ್ಲ ಮಾಡಿದರೂ ಕೂಡ ಯಾವುದೊಂದು ಹೆಸರು, ಕೀರ್ತಿ, ವಾಚ್ಯಗಳಿಗೆ ಒಂದು ಕ್ಷಣವೂ ಕೂಡ
ಆಲೋಚಿಸಿದವರಲ್ಲ. ಅವಮಾನವನ್ನು ಲೆಕ್ಕಿಸಿದವರಲ್ಲ. ಅಗಣಿತವಾದಂತಹ ಸಹನೆ ಮಾಡಿಕೊಂಡಿರುವುದು ಪ್ರಜಾಪಿತನೇ. ಹಾಗಾಗಿ ಪ್ರಜಾಪಿತನನ್ನು ನಾವು ಯಾರು ಬೇಕಾದರೂ ಬಿಟ್ಟು ಕೊಡ್ಬೋದು. ಯಾಕಂದರೆ ನಮಗೆ ಅವರ ಬೆಲೆ ಗೊತ್ತಿಲ್ಲ. ಅವರಿಲ್ಲದೆ ಪರಮಾತ್ಮ ಶಿವ ತಂದೆ ನಮಗೆ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಸತ್ಯ ಗೊತ್ತಾದ ಮೇಲೂ ಕೂಡ ಶಿವ ತಂದೆ ಇದ್ರೆ ಸಾಕು ಅಂತೀವಿ. ಅಂದರೆ ಅದನ್ನು ಸುತಾರಾಮ್ ಶಿವ ತಂದೆಯೇ ಒಪ್ಪುವುದಿಲ್ಲ. ಯಾರು ಪ್ರಜಾಪಿತನನ್ನು ಕಡೆಗಣಿಸುವರೋ ಅವರು ಎಂದಿಗೂ ನನ್ನನ್ನು ಕೂಡಲು ಸಾಧ್ಯವಿಲ್ಲ. ಥ್ರೂ ಬ್ರಹ್ಮ ಮುಖಾಂತರ ನನ್ನನ್ನು ನೋಡಬೇಕು, ನನ್ನನ್ನು ಕೂಡಬೇಕು ಅಂತಾನೆ ಹೇಳಿದರೆ ಹೊರತಾಗಿ ನಮ್ಮ ಅಲ್ಪ ಬುದ್ಧಿಗಳಿಂದ ನಾವು ಬ್ರಹ್ಮನನ್ನು ಕಡೆಗಣಿಸಿದರೆ ಅದು ಮಾಡುವುದು ಬ್ರಹ್ಮನಿಗಲ್ಲ ಅವಮಾನ, ಶಿವನಿಗೆ ಅನ್ನುವುದು ನಮಗೆ ನೆನಪಿರಬೇಕು. ಹಾಗಾಗಿ ಹೆಮ್ಮೆಯಿಂದ ಇಡಬೇಕು ಪ್ರಜಾಪಿತ ಬ್ರಹ್ಮರವರ ಪಟವನ್ನು. ಹೆಮ್ಮೆಯಿಂದ ಇಡಬೇಕು ಪ್ರಜಾಪಿತ ಬ್ರಹ್ಮ ತಂದೆಯ ಫೋಟೋವನ್ನು. ಹೆಮ್ಮೆಯಿಂದ ತಲೆ ಮೇಲೆ ಒತ್ತು ಮೆರೆಸಬೇಕು ಪ್ರಜಾಪಿತ ಬ್ರಹ್ಮ ತಂದೆಯ ತ್ಯಾಗ ತಪಸ್ಸನ್ನು. ಇದನ್ನು ಯಾವುದೇ ಕಾರಣಕ್ಕೂ ಶಿವ ತಂದೆ ಅಲ್ಲಗಳೆಯುವುದಿಲ್ಲ. ಕೃತಜ್ಞಾಪೂರ್ವಕವಾಗಿರಲೇಬೇಕು, ಗೌರವಪೂರ್ವಕವಾಗಿರಲೇಬೇಕು. ಹೆಮ್ಮೆಯಿಂದ ಫೋಟೋವನ್ನು ಇಟ್ಟುಕೊಂಡು ಎಲ್ಲರಿಗೂ ಕೂಡ ಸಾರಬೇಕು, ತಪ್ಪೇನಿಲ್ಲ. ಆದರೆ ನೆನಪು ಮಾಡುವಾಗ ಆತ್ಮ ಅಂತ ತಿಳಿದು ಪರಮಾತ್ಮನನ್ನು ನೆನಪು ಮಾಡಿ ಅಂತ ಹೇಳಿದರೆ ಬಿಟ್ಟರೆ ಪ್ರಜಾಪಿತನನ್ನು ಕಡೆಗಣಿಸಿ ಅಂತಲ್ಲ, ಪ್ರಜಾಪಿತನ ಫೋಟೋ ಇಡಬೇಡಿ ಅಂತಲ್ಲ, ಪ್ರಜಾಪಿತ ಬ್ರಹ್ಮನ ಬಗ್ಗೆ ಯಾರಿಗೂ ಹೇಳಬೇಡಿ ಅಂತಲ್ಲ. ಪ್ರಜಾಪಿತ ಬ್ರಹ್ಮರವರನ್ನು ಎಲ್ಲಿಯವರೆಗೆ ಸಾಬೀತುಪಡಿಸಲು ಸಿದ್ಧಪಡಿಸಲು ಸಾಧ್ಯವಿಲ್ಲವೋ ಅಲ್ಲಿಯ ತನಕ ಶಿವತಂದೆಯನ್ನು ಪ್ರತ್ಯಕ್ಷಗೊಳಿಸುವುದು ಅಸಾಧ್ಯ, ಅಸಂಭವ ಅನ್ನುವುದು ಕೂಡ ನಮಗೆ ಗೊತ್ತಿರಬೇಕು. ಬಲೆ ಸ್ವತಃ ಬ್ರಹ್ಮನೇ ಹೇಳಿದರೆ ನನ್ನನ್ನು ನೋಡಬೇಡಿ, ಶಿವತಂದೆಯನ್ನು ನೋಡಿ, ಅದು ಸರಿನೇ. अपने को आत्म समझ मुझे बाप को याद करो ಅಂತ ಶಿವತಂದೆ ಹೇಳಿದರೆ ಸರಿನೇ. ಯೋಗದಲ್ಲಿ ಅದು ಅರ್ಥ ಆದಮೇಲೆ ಅದು ಹೊಸಬರಿಗೆ ಪ್ರಜಾಪಿತ ಬ್ರಹ್ಮನ ಮೂಲಕವೇ ಪರಮಾತ್ಮ ಬಂದಿರುವುದು, ಈ ಜ್ಞಾನ ಕೊಟ್ಟಿರುವುದಂತ ಸಿದ್ಧ ಮಾಡುವಾಗ ಯಾರ ಶರೀರದಲ್ಲಿ ಬಂದಿದ್ದಾರೆ ಅವರನ್ನೇ ನಾವು ಬಿಟ್ಟು ಹೇಗೆ ಈ ಜ್ಞಾನವನ್ನು ಹೇಳಲಿಕ್ಕೆ ಸಾಧ್ಯ? ಯಾರು ಕೊಟ್ಟರು ಅಂತ ಹೇಳ್ತೀರಿ, ಹೇಗೆ ಕೊಟ್ಟರು ಅಂತ ಹೇಳ್ತೀರಿ, ಏನು ಅಶರೀರಿ ವಾಣಿ ಆಯಿತು ಅಂತ ಹೇಳಕ್ಕಾಗತ್ತಾ? ಯಾರ ಶರೀರದಲ್ಲಿ ಬಂದಿದ್ದಾರೆ ಆ ಭಾಗ್ಯಶಾಲಿ ರಥದ ಕುರಿತಾಗಿ, ಆ ಭಾಗ್ಯ ವಿಧಾತನ ಕುರಿತಾಗಿ, ಪ್ರಜಾಪಿತನ ಕುರಿತಾಗಿ ಹೆಮ್ಮೆಯಿಂದ ಹೇಳಿಕೊಂಡು ಶಿವತಂದೆ ಪರಿಚಯವನ್ನು ಕೊಡಿ. ನಮಗೇನಂದ್ರೆ ಅಯ್ಯೋ ಬ್ರಹ್ಮ ಬಾಬರವ್ರ ಫೋಟೋ ಇಟ್ಬಿಟ್ರೆ ಶಿವಂದಂತ ಅನ್ಕೊಳ್ಳಲ್ಲ, ಯಾರೋ ಬಾಬಾ ಅನ್ಕೊಳ್ತಾರೆ, ಯಾರೋ ಅನ್ಕೊಳ್ತಾರೆ, ಗೊತ್ತಿಲ್ದಿರೋರು ಸಾವಿರ ಅನ್ಕೊಳ್ತಾರೆ. ತಗೊಂಡೇನು ಮಾಡೋಣ? ಸತ್ಯವನ್ನ ಬಿಟ್ಟು ಅಸತ್ಯವನ್ನ ಪ್ರಚಾರ ಮಾಡಲಿಕ್ಕೆ ಹೇಗೆ ಸಾಧ್ಯ? ಬಂದಿರೋದೇ ಸತ್ಯ ಶಿವ ಬ್ರಹ್ಮನ ಶರೀರದಲ್ಲಿ, ಬ್ರಹ್ಮನ ಮುಖಾಂತರನೇ ಜ್ಞಾನ ಕೊಟ್ಟಿರೋದೇ ಸತ್ಯ, ಬ್ರಹ್ಮನ ಮುಖಾಂತರ ಬ್ರಾಹ್ಮಣ ಧರ್ಮವನ್ನು ಸ್ಥಾಪನೆ ಮಾಡಿರೋದು ಸತ್ಯ. ಅಂದ ಮೇಲೆ ಅದು ಹೆಂಗ ಜನಗಳನ್ನ ಮೆಚ್ಚಿಸುವ ಸಲುವಾಗಿ ನೀವು ಬ್ರಹ್ಮನನ್ನ ಸೈಡಿಗೆ ಮಾಡಿ ಶಿವನನ್ನ ಬಿಡ್ಲಿಕ್ಕೆ ನೋಡ್ತೀರಿ ಅಂದ್ರೆ ಇದು ಶಿವನಿಗೆ ಮಾಡುವ ದ್ರೋಹ, ಜೊತೆಗೆ ಆತ್ಮದ್ರೋಹವು ಕೂಡ ಆಗುತ್ತೆ. ಬ್ರಹ್ಮನಿಗೆ ಇದರಿಂದ ನಷ್ಟವೇನಿಲ್ಲ, ಹಾಗಂತ ಬ್ರಹ್ಮನಿಗೆ ಇಷ್ಟವೂ ಇಲ್ಲ. ಆದರೆ ಅದು ಕರ್ತವ್ಯ ಮತ್ತು ಅದು ಅವಶ್ಯವೂ. ಜ್ಞಾನ ಎಲ್ಲ ಆತ್ಮರಿಗೂ ತಿಳಿಸಬೇಕು. ಪರಮಾತ್ಮನೇ ಬಂದಿದ್ದಾನೆ, ಅವತರಿತನಾಗಿದ್ದಾನೆ, ಅಜನ್ಮ ಅಕಾಯ ಅಭೋಕ್ತನಾಗಿರುವ, ಅವಿನಾಶಿಯಾಗಿರುವ, ಅಯೋನಿಜನಾಗಿರುವ ಪರಮಾತ್ಮ ಈ ಭೂಮಿಯಲ್ಲಿ ಬಂದಿದ್ದಾನೆ ಅಂದ್ರೆ ಹೇಗೆ ಅಂತ ಕೇಳಿದಾಗ ಉತ್ತರ ಬರೋದೇ ಅಲ್ಲಿ ಬ್ರಹ್ಮ. ಅದನ್ನು ಬಿಟ್ಟು ನಾವು ಹೇಗೆ ಹೇಳಲಿಕ್ಕೆ ಸಾಧ್ಯ? ದೊಡ್ಡದಾಗಿ ಹಾಕಬೇಕು ಫೋಟೋ, ತಪ್ಪೇನಿದೆ? ನೋಡಿ, ಯಾದಗಾರ ಕೂಡ ಹಾಗೆ ಇದೆ. ಶಿವಲಿಂಗ ಎಷ್ಟು ದೊಡ್ಡದು ಅಷ್ಟು ದೊಡ್ಡದು ನಂದಿಯನ್ನು ಇಟ್ಟಿರಲೇಬೇಕು. ನಂದಿ ಒಂದು ಇಷ್ಟೇ ಇಟ್ಟಿರೋದಿಲ್ಲ. ಯಾಕಂದ್ರೆ ನಂದಿಯ ಹೊರತಾಗಿ ಶಿವನ ಪ್ರತ್ಯಕ್ಷತೆ ಸಾಧ್ಯ ಇಲ್ಲ ಅನ್ನೋದು ಯಾದಗಾರ ನೆನಪಾರ್ಥಗಳಲ್ಲಿಯೂ ಕೂಡ ಅದು ಹೇಳ್ತಾ ಇದ್ದಾರೆ. ಅಂದ ಮೇಲೆ ಇನ್ನು ನಾವು ನಂದಿ ಇಲ್ಲದ ಶಿವನನ್ನು ಹೇಗೆ ತಾನೇ ತೋರಿಸುವುದು? ರಥವಿಲ್ಲದೆ ಸಾರಥಿಯನ್ನು ತೋರಿಸುವುದಾದರೂ ಹೇಗೆ? ಈ ಸತ್ಯವನ್ನು ಅರ್ಥ ಮಾಡಿಕೊಂಡು ಅವರು ಕ್ಲಾರಿಟಿ ಕೊಟ್ಟಿರೋದು ಬ್ರಹ್ಮ ಬಾಬಾ ಮತ್ತು ಶಿವ ಬಾಬಾ ಯಾರಿಗೆ
ಯಾರಿಗೆ ಅಂದರೆ ಆರಂಭದಲ್ಲಿ ಚಿಕ್ಕ ಚಿಕ್ಕ ವಯಸ್ಸಿನ ಕನ್ಯೆಯರು, ಚಿಕ್ಕ ಮಕ್ಕಳು, ಏನೂ ಅರಿಯದ ಮುಗ್ಧರು ಈ ಜ್ಞಾನಕ್ಕೆ ಬಂದಾಗ ಶಿವಬಾಬರವರಿಗೂ ಬ್ರಹ್ಮಬಾಬರವರಿಗೂ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳುವ ಪ್ರಬುದ್ಧತೆ ಇನ್ನೂ ಇಲ್ಲದೇ ಇದ್ದ ಸಮಯದಲ್ಲಿ ಶಿವತಂದೆ ಬೇರೆ ಪ್ರಜಾಪಿತ ಬೇರೆ ಅಂತ ಅರ್ಥ ಮಾಡಿಕೊಳ್ಳದೆ ಬ್ರಹ್ಮಬಾಬರವರನ್ನೇ ಶಿವನ ಸ್ವರೂಪದಲ್ಲಿ ನೋಡಬಾರದು. ಶಿವನಿಗೆ ಸಿಗುವ ಮರ್ಯಾದೆ, ಶಿವನಿಗೆ ಸಿಗುವ ಪ್ರೀತಿ, ಶಿವನಿಂದ ಪಡೆಯುವ ಪಾಲನೆಯು ಕೂಡ ಈ ಮಕ್ಕಳಿಗೆ ಸಿಗಬೇಕು. ನಾನಲ್ಲ, ನನ್ನೊಳಗೆ ಇರುವ ಶಿವ 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 ಅಂತ ಶಿವನನ್ನು ಪ್ರತ್ಯಕ್ಷ ಮಾಡಲಿಕ್ಕೆ ಬ್ರಹ್ಮಬಾಬಾ ಕಷ್ಟಪಟ್ಟಿದ್ದು ಯಾಕೆ ಅಂದರೆ ಆವಾಗ ಬ್ರಹ್ಮಬಾಬಾ ಅಷ್ಟೇ ಕಾಣ್ತಾ ಇದ್ರು, ಶಿವಬಾಬಾ ಗೊತ್ತಾಗ್ತಾ ಇರಲಿಲ್ಲ. ಅದಕ್ಕೆ ಒಬ್ಬ ಶಿವ ಬೇರೆ ಇದ್ದಾನೆ ಅನ್ನುವಂಥದ್ದು ತೋರಿಸಬೇಕಾಗಿರೋದ್ರಿಂದ ನನ್ನನ್ನು ನೋಡಬೇಡಿ, ಶಿವನನ್ನು ನೋಡಿ ಅಂತ ಹೇಳಿದ್ದು. ಯಾವಾಗ ಬರೀ ಬ್ರಹ್ಮನನ್ನೇ ಹಿಡಿದು ಶಿವನನ್ನು ಮರೆತಾಗ. ಆದರೆ ಈಗ ಆ ಸಂಭವ ಇಲ್ಲ. ಎಲ್ಲರಿಗೂ ಪ್ರಬುದ್ಧರಾಗಿದ್ದೇವೆ. ದಾದಿಗಳೆಲ್ಲ ದೊಡ್ಡವರಾಗಿ ತಪಸ್ಸು ಮಾಡಿ ಶಿವತಂದೆಯನ್ನು ಪ್ರತ್ಯಕ್ಷ ಮಾಡಿರೋದ್ರಿಂದ ಶಿವ ಬೇರೆ ಪ್ರಜಾಪಿತ ಬ್ರಹ್ಮ ಬೇರೆ ಅನ್ನುವ ಸತ್ಯ ಗೊತ್ತಾಗಿದೆ. ಹಾಗಂತ ಈಗ ಬ್ರಹ್ಮನನ್ನು ಬಿಟ್ಟು ಶಿವನನ್ನೇ ಹಿಡ್ಕೊಂಬಿಡಿ ಸಾಕು ಅನ್ನೋದಲ್ಲ. ಶಿವನನ್ನು ನೆನಪು ಮಾಡೋಣ, ಆದರೆ ಬ್ರಹ್ಮನಿಗೆ ಕೊಡುವ ಗೌರವ ಕಂಪಲ್ಸರಿಯಾಗಿ ಶಿವನಿಗಿಂತ ಒಂದು ತೂಕ ಜಾಸ್ತಿ ಕೊಟ್ಟರೆ ಅದು ಶಿವನೂ ಕೂಡ ಮೆಚ್ಚುತ್ತಾನೆ ಅನ್ನುವಂಥದ್ದು ನನ್ನ ಹೃದಯ ತುಂಬಿದ ಅಭಿಪ್ರಾಯ. ಅವತ್ತಿನ ಕಾಲಕ್ಕೆ ಶಿವನನ್ನ ಬಿಟ್ಟು ಬರೀ ಬ್ರಹ್ಮನನ್ನ ಹಿಡಿದ್ರೆ ಇದು ಒಂದು ಆಶ್ರಮವಾಗಿ, ಇದು ಒಂದು ಬಾಬರ ಒಂದು ಮಂದಿರವಾಗಿ ಇನ್ನೇನೋ ಆಗ್ಬಿಡುತ್ತೆ ಅನ್ನೋ ಭಯಕ್ಕೆ ಬ್ರಹ್ಮ ಬಾಬಾ ಇದನ್ನು ನೋಡಬೇಡಿ, ಇದು ಲಾಂಗ್ ಬೂಟ್, ಇದು ಚಪ್ಪಲಿ ಅಂತ ಹೇಳಿದ್ದೆ ಹೊರತಾಗಿ ಬ್ರಹ್ಮ ಬಾಬನ ಅಸ್ತಿತ್ವವೇ ಬೇಡ, ಬ್ರಹ್ಮನನ್ನೇ ನೋಡಬೇಡಿ, ಬ್ರಹ್ಮನಿಗೆ ಗೌರವನೇ ಕೊಡಬೇಡಿ ಅಂತ ಎಲ್ಲೂ ಶಿವ ತಂದೆನೂ ಹೇಳಿಲ್ಲ, ಬ್ರಹ್ಮ ತಂದೆನೂ ಹೇಳಿಲ್ಲ. ಬ್ರಹ್ಮ ತಂದೆ ಹೇಳ್ಕೊಂಡಿದ್ದು ಸಹಜ. ಯಾಕೆ ಅಂದರೆ ಶಿವನನ್ನು ಬಿಟ್ಟು ನಾನು ಪ್ರತ್ಯಕ್ಷ ಆಗಬಾರ್ದು ಅನ್ನೋ ಭಯ ಇತ್ತು ಅವರಿಗೆ, ಅದಕ್ಕೆ ಹೇಳಿದ್ದು. ಆದರೆ ಈಗ ಶಿವ ತಂದೆನೂ ಅವಾಗ ಹೇಳಿದ್ದು ಅವ್ರನ್ನ ನೋಡಬೇಡಿ, ಬಾಬಾ ಅಂದ ತಕ್ಷಣ, ತಂದೆ ಅಂದ ತಕ್ಷಣ ಬರೀ ಬ್ರಹ್ಮ ದಾದಾರವರನ್ನ ಹಿಡ್ಕೊಳ್ಬೇಡಿ, ನಾನು ಅಪ್ಪನೂ ಇದ್ದೀನಿ, ನನ್ನನ್ನು ನೋಡಿ ಅಂತ ಹೇಳ್ಕೊಳ್ಳುವ ಸಮಯ ಶಿವನಿಗೆ ಅವಾಗಲೂ ಕೂಡ ಇತ್ತು, ಅವಾಗ ಹೇಳ್ಕೊಂಡ್ರು. ಆದರೆ ಈಗ 90 ವರ್ಷಗಳ ನಂತರ ಶಿವತಂದೆಯ ಕರ್ತವ್ಯ ಏನು, ನಿರಾಕಾರನ ಕರ್ತವ್ಯ ಏನು, ಸೂಕ್ಷ್ಮದ ಪ್ರಜಾಪಿತನ ಕರ್ತವ್ಯ ಏನು ಅನ್ನುವಂಥದ್ದು ಯಥಾರ್ಥವಾಗಿ ಮುರುಳಿಯಲ್ಲಿ ಸುದೀರ್ಘವಾಗಿ ತಿಳಿಸಿ ಇಷ್ಟು ದೊಡ್ಡ ಯಜ್ಞ, ಇಷ್ಟು ದೊಡ್ಡ ವಿಶ್ವ ಸೇವೆ ಮಾಡಿದ ಮೇಲೆ ಈಗ ನಾನು ಶಿವತಂದೆಯನ್ನು ಪ್ರತ್ಯಕ್ಷಗೊಳಿಸಬೇಕು ಅಂತಂದಾಗ ಪ್ರಜಾಪಿತನನ್ನು ಸೈಡ್ಲೈನ್ ಮಾಡಿಬಿಡ್ತೀನಿ. ಪ್ರಜಾಪಿತ ಇಲ್ಲ ಅಂದರೆ ಜನಗಳು ಬಂದುಬಿಡ್ತಾರೆ, ಬಂದಿಲ್ಲ ಏನು ಮಾಡ್ತಾರೆ, ಲಕ್ಷ ಅಲ್ಲ ಕೋಟಿಗಟ್ಟಲೆ ಶಿವ ಮಂದಿರಗಳಿದೆ, ಅದರಲ್ಲಿ ಇದು ಒಂದಂತ ತಿಳ್ಕೊಂಡ್ರೆ ಇಲ್ಲಿ ತನಕ ನೀನು ಮಾಡಿರೋದೆಲ್ಲ ತನ್ನು ಮನ ಧನ ಶ್ವಾಸ ಸಮಯ ಸಂಕಲ್ಪ ಎಲ್ಲ ನೀರಲ್ಲಿ ಹೋಮ. ಇದು ಬರೀ ಶಿವನ ಮಂದಿರ ಅಂತ ಯಾರೂ ಬರಬಾರದು. ಇಲ್ಲಿ ಪ್ರಜಾಪಿತ ಬ್ರಹ್ಮ ಮೂಲಕ ಶಿವನ ಅವತರಣೆ ಆಗಿದೆ ಅಂತ ಇಲ್ಲಿಗೆ ಬರಬೇಕು. ಶಿವ ಚೈತನ್ಯವಾಗಿ ಅವತರಣೆ ಆಗಿದ್ದಾರೆ ಅಂತ ತಿಳಿದು ಹೋಗಬೇಕೇ ಹೊರತಾಗಿ ಎಲ್ಲ ಶಿವಮಂದಿರಗಳ ಥರ ಇದು ಶಿವಮಂದಿರ ಅಂತ ಶಿವಭಕ್ತರನ್ನ ಸೆಳೆಯುವ ಒಂದು ತಂತ್ರ ಆಗಿ ಬ್ರಹ್ಮನನ್ನು ಸೈಡ್ಲೈನ್ ಮಾಡಿದ್ರೆ ಇದಕ್ಕಿಂತ ಮಹಾದ್ರೋಹ ಮತ್ಯಾವುದೂ ಇಲ್ಲ. ಮುಗ್ಧ ಶಿವಭಕ್ತರನ್ನ ಸೆಳಿಬೇಕು ಅಥವಾ ಈ ಕಡೆ ಬಂದವರು ಅರ್ಥ ಮಾಡ್ಕೊಳ್ಳೋದಕ್ಕೊಂದು ದಾರಿ ಆಗಬೇಕು. ನಿಜ, ಹೊರಗಡೆ ದೊಡ್ಡದಾಗಿ ಶಿವ ತಂದೆಯ ಫೋಟೋ ಇಡಿ ಬೇಡ ಅನ್ನೋದಿಲ್ಲ, ಸ್ಥೂಲವಾದ ಒಂದು ಮೂರ್ತಿಯನ್ನೇ ಇಡಿ ಬೇಡ ಅನ್ನೋದಿಲ್ಲ. ಯಾಕಂದರೆ ಇದು ಯಾವುದೋ ಬೇರೆ ಯಾರ್ದೋ ಪ್ರಜಾಪಿತ ಅಥವಾ ಯಾರೋ ಬ್ರಹ್ಮ, ಯಾವುದೋ ಒಬ್ಬ ಬಾಬರವರ ಆಶ್ರಮ, ಇದು ಶಿವಂದ ಅಲ್ಲ ಅಂತ ಅನಿಸ್ದೇ ಇರೋದಕ್ಕೆ ಏನು ಬೇಕೋ ಅದೆಲ್ಲ ಮಾಡಿ, ಅದರಲ್ಲಿ ಇರೋ ತೊಂದರೆ ಇಲ್ಲ. ಆದರೆ ಒಳಗೆ ಬಂದ ಮೇಲೆ ಇಲ್ಲಿ ಸಾಕ್ಷಾತ್ ಶಿವ ಅವತರಿತನಾಗಿದ್ದಾನೆ, ಇವರು ಶರೀರದೊಳಗೆ ಬಂದಿದ್ದಾನೆ ಅಂತ ತಿಳಿಸೋದಕ್ಕೆ ದೊಡ್ಡದಾಗಿ ಬ್ರಹ್ಮರವರ ಒಂದು ಚಿತ್ರವನ್ನು ತೋರಿಸಿ ನಾವು ಅವರಿಗೆ ಅರ್ಥ ಮಾಡಿಸ್ತೇ ಹೋದರೆ ಆತ್ಮದ್ರೋಹ ಆಗುತ್ತೆ ಇದು. ಹಾಗಾಗಿ ಯಾರು ಯೋಚನೆ ಮಾಡಬೇಡಿ, ಯಾರು ಯಾವಾಗ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ಡ್ರಾಮಾದಲ್ಲಿ ಫಿಕ್ಸ್ ಆಗಿದೆ. ಹಾಗಾಗಿ ನಾವು ಬ್ರಹ್ಮ ಬಾಬಾರವ್ರದ್ದು ಇಟ್ಟು ಬಿಟ್ಟರೆ ಏನೋ ಆಗಿಬಿಡುತ್ತೆ, ಯಾರೂ ಬರೋದಿಲ್ಲ, ಏನೋ ಅಂದ್ಕೊಳ್ತಾರೆ ಅನ್ನುವಂಥ ಭ್ರಮೆಯಿಂದ ಹೊರಗಡೆ ಬರೋಣ. ಹೆಮ್ಮೆಯಿಂದ ಪ್ರಜಾಪಿತ ತಂದೆಯ ಫೋಟೋವನ್ನು ಇಟ್ಟೆ ಬಂದಿರದೇ ಶಿವತಂದೆ ಇವ್ರ ಹತ್ರ, ಇವರನ್ನು ಬಿಟ್ಟರೆ ಶಿವನೂ ಏನೂ ಇಲ್ಲ ಅನ್ನೋ ಲೆಕ್ಕದಲ್ಲೇ ನಾವು ಹೇಳ್ತಾ ಹೋದರೆ ಮಾತ್ರನೇ ಸತ್ಯ ಪ್ರತ್ಯಕ್ಷ ಆಗುತ್ತೆ, ಶಿವನು ಪ್ರತ್ಯಕ್ಷ ಆಗ್ತಾರೆ. ಇದನ್ನು ಶಿವನು ಕೂಡ ಮೆಚ್ಚುತ್ತಾನೆ. ಇಲ್ಲ ಅಂದರೆ ನಮ್ಮ ಬುದ್ಧಿಗೆ ತಿಳಿದಂಗೆ ನಮ್ಮ ಮೂಗಿನ ನೇರಕ್ಕೆ ನಾವು ಒಂದೊಂದು ಹೇಳ್ತಾ ಹೋದರೆ ಮುಂದೆ ಬರೋರು ತುಂಬ ಕನ್ಫ್ಯೂಸಲ್ಲಿ ಬರ್ತಾರೆ. ನಾವೇ ಅವರಿಗೆ ಆ ಒಂದು ಕನ್ಫ್ಯೂಸ್ ಆಗೋದಕ್ಕೆ, ಸಂಶಯಕ್ಕೆ ಕಾರಣೀಕರ್ತರಾಗಬಾರದು.
ಹಾಗಾಗಿ ಆದಿಯಿಂದ ಯಜ್ಞ ಹೇಗಿದೆಯೋ ಹಾಗೆಯೇ ನಡೆದುಕೊಂಡು ಬರಬೇಕು. ಪ್ರಜಾಪಿತನನ್ನು ಪ್ರತ್ಯಕ್ಷ ಮಾಡದ ಹೊರತು ಶಿವತಂದೆ ಪ್ರತ್ಯಕ್ಷ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಸತ್ಯ ತಿಳಿದು ಆ ಪ್ರಜಾಪಿತನ ತ್ಯಾಗ, ತಪಸ್ಸು, ಜೀವನದ ಬಗ್ಗೆ ಎಷ್ಟು ನಾವು ಹೆಮ್ಮೆಯಿಂದ ಸಾರ್ತೇವೆಯೋ, ಎಷ್ಟು ಪ್ರಜಾಪಿತನನ್ನು, ಅವರ ತ್ಯಾಗವನ್ನು, ಅವರ ತಪಸ್ಸನ್ನು ಜಗತ್ತು ಒಪ್ಪಿಕೊಳ್ಳುತ್ತೋ ಆವಾಗ ಮಾತ್ರ ಶಿವತಂದೆಯನ್ನು ಒಪ್ಪಿಕೊಳ್ಳುತ್ತಾರೆ ಮತ್ತು ಶಿವತಂದೆ ಪ್ರತ್ಯಕ್ಷ ಆಗಲಿಕ್ಕೆ ಸಾಧ್ಯ. ಈ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಳ್ಳೋಣ. ನಾವು ಕೂಡ ಸದಾ ಕಾಲಕ್ಕಾಗಿ ನನ್ನ ಅಲೌಕಿಕ ತಂದೆ ಪ್ರಜಾಪಿತ ಬ್ರಹ್ಮ ತಂದೆಯ ಪಾಲನೆ, ಪೋಷಣೆ, ತ್ಯಾಗ, ಅವರ ಒಂದು ತ್ಯಾಗದ ಪ್ರತಿಫಲವೇ ಇವತ್ತು ನಾವೆಲ್ಲರೂ ಪಡೆದಿರುವ ಜ್ಞಾನ. ನಮಗೆಲ್ಲರಿಗೂ ಒಂದು ಜೀವನದ ಮಾರ್ಗದರ್ಶದ ಸೂಚಿ, ನಮಗೆಲ್ಲರಿಗೂ ಒಂದು ಶ್ರೀಮತ ಸಿಕ್ಕಿರೋದು ಪ್ರಜಾಪಿತ ಬ್ರಹ್ಮ ತಂದೆಯ ಉದಾಹರಣೆಯಿಂದ. ಹಾಗಾಗಿ ಅವರನ್ನು ಯಾವಾಗಲೂ ಕೂಡ ನಾವು ಹೃದಯದಲ್ಲಿ ಪೂಜಿಸಿ, ಗೌರವಿಸಿ, ಆರಾಧಿಸಿ ಸದಾಕಾಲ ಕೃತಜ್ಞತೆಯನ್ನು ಸಲ್ಲಿಸ್ತಾ ನಮ್ಮನ್ನು ನಾವು ಆತ್ಮ ಅಂತ ತಿಳಿದು ಆ ಪರಂಜ್ಯೋತಿ ಪರಮಾತ್ಮನ ನೆನಪಲ್ಲಿ ಸದಾಕಾಲ ಇದ್ದು ಪ್ರಜಾಪಿತನಿಗೆ ಗೌರವಪೂರ್ವಕವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಹೋದಾಗ ಮಾತ್ರನೇ ನಾವು ಪ್ರಜಾಪಿತ ಬ್ರಹ್ಮ ಕುಮಾರ ಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ವಿದ್ಯಾರ್ಥಿಯಾಗಿದ್ದಕ್ಕೂ ಮತ್ತು ಈ ಸತ್ಯ ಅರ್ಥ ಮಾಡಿದ್ದಕ್ಕೂ ಸಾರ್ಥಕ ಆಗತ್ತೆ ಮತ್ತು ಮುಂದೆ ಶಿವನನ್ನು ಪ್ರತ್ಯಕ್ಷ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಳ್ತಾ ಇವತ್ತಿನ ಈ ಸ್ಮೃತಿ ದಿನದಂದು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅವ್ಯಕ್ತ ಸ್ಥಿತಿಯಲ್ಲಿ ಇರೋಣ, ಮೌನವಾಗಿರೋಣ. ಪ್ರಜಾಪಿತ ಬ್ರಹ್ಮ ಶಿವತಂದೆಯನ್ನು ಯಾವತ್ತೂ ಬೇರೆ ಅಂತ ನೋಡಬೇಡಿ. ಬ್ರಹ್ಮ ಇರುವಲ್ಲಿ ಶಿವತಂದೆ ಯಾವತ್ತೂ ಕೂಡ ಇರ್ತಾರೆ ಎನ್ನುವಂಥ ಸತ್ಯದ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಳ್ಳಿ. ಅಯ್ಯೋ, ನಾನು ಈ ಸ್ಥೂಲ ಶರೀರಧಾರಿಯನ್ನು ನೆನಪು ಮಾಡ್ತೇನೆ ಅಂತ ಯಾವತ್ತೂ ಅಂದ್ಕೊಳ್ಬೇಡಿ. ಹಾಗೆ ಅಂದ್ಕೊಳ್ತಾ ಇದ್ದೀರಿ ಅಂದರೆ ತಪ್ಪು ನಿಮ್ಮದೇ. ಯಾಕಂದರೆ ಪ್ರಜಾಪಿತ ಅಂತ ನೋಡಿ ಬರೀ ದಾದಾ ಲೇಖರಾಜ ಫೋಟೋ ಅಲ್ಲ ಅದು. ಪ್ರಜಾಪಿತ ಅಂದರೆ ಬರೀ ಬ್ರಹ್ಮನ ಫೋಟೋ ಅಲ್ಲ, ಅದರಲ್ಲಿ ಪರಮಾತ್ಮ ಸಹಿತ ಬ್ರಹ್ಮ ಆಗಿದ್ದಾರೆ. ಹಾಗಾಗಿ ಶಿವನನ್ನು ನೋಡುವಾಗ ಶಿವನ ರಥ ಖಂಡಿತವಾಗಿ ಕಣ್ಣಿಗೆ ಕಾಣದೇ ಇರೋದು, ಸಿಂಹಾಸನ ಅಷ್ಟೇ ಕಾಣಿಸದೆ ರಾಜನಷ್ಟೇ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹೇಗೋ ಹಾಗೆ ಯಾವತ್ತೂ ರಾಜನನ್ನು ಸಿಂಹಾಸನದಲ್ಲಿ ನೋಡಲಿಕ್ಕೆ ಎಷ್ಟು ಶೋಭಾಯಮಾನವಾಗಿರುತ್ತೋ ಮತ್ತು ಎಷ್ಟು ಚೆನ್ನಾಗಿರುತ್ತೋ. ಅರೆ, ನಾನು ಚೇರನ್ನು ನೋಡ್ತಾ ಇದ್ದೀನಿ, ಸಿಂಹಾಸನದ ಕಡೆಗೆ ಗಮನ ಹೋಗುತ್ತೆ, ಸಿಂಹಾಸನ ತೆಗೆದು ಬಿಡೋಣ, ಬರೀ ರಾಜನನ್ನು ಇಟ್ಕೊಳ್ಳೋಣ ಅಂದರೆ ಅದು ಎಷ್ಟು ಹಾಸ್ಯಾಸ್ಪದನೋ. ಹಾಗೆ ಬ್ರಹ್ಮನ ಸ್ಮೃತಿ ನಮಗೆ ಅದು ಯಾವತ್ತೂ ಕೂಡ ಅಡ್ಡ ಅಂತ ಅನ್ನಿಸಬಾರ್ದು. ಪ್ರಜಾಪಿತನ ಸ್ಮೃತಿಯು ಕೂಡ ಶಿವನ ಸ್ಮೃತಿಯಷ್ಟೇ ಶ್ರೇಷ್ಠವಾದದ್ದು ಅನ್ನುವಂಥ ಸತ್ಯ ನಾವು ಅರ್ಥ ಮಾಡ್ಕೊಳ್ಬೇಕು. ಮತ್ತು ಬರೀ ಪ್ರಜಾಪಿತ ಅಲ್ಲ, ಅಲ್ಲಿ ಶಿವ ಇದ್ದೇ ಇದ್ದಾರೆ ಎನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ತಾ ಹೋದಾಗ ಮಾತ್ರ ಇನ್ನು ಯಥಾರ್ಥ ಗೂಢ ರಹಸ್ಯಗಳನ್ನು ಅರ್ಥ ಮಾಡಿಕೊಂಡು ಯಥಾರ್ಥ ಸತ್ಯದಲ್ಲಿ ಬಂದು ನಾನು ನಿಶ್ಚಿಂತನಾಗಿ ಬ್ರಹ್ಮ ತಂದೆಯ ಮಗುವಾಗಿ ಶಿವನನ್ನು ಪ್ರತ್ಯಕ್ಷ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಎನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ಅಚ್ಚ, ಓಂ ಶಾಂತಿ.